रहमतुल्लाहि व बरकातुहू। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व सहबिहि अज्मईन। ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಮಂಗಳೂರು DKSC ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ 31ನೆಯ ಸಂಸ್ಥಾಪನಾ ದಿನದ ಸಂಭ್ರಮದಲ್ಲಿ ನಾವಿದ್ದೇವೆ। ಅಲ್ಹಮ್ದುಲಿಲ್ಲಾ। ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಸಂತೋಷ ಅನ್ನಿಸ್ತಾ ಇದೆ। ವೇದಿಕೆಯಲ್ಲಿ ಇವತ್ತಿನ ಉದ್ಘಾಟಕರಾದಂತಹ ಇನಾಯತ್ ಅಲಿ ಇವರು 5 ನಿಮಿಷ ಕೂತ್ಕೊಳ್ಬೇಕು ಅಂತ ವಿನಂತಿಸಿದಾಗ ಅವರು ಗೌರವ ಕೊಟ್ಟು ಕೂತ್ಕೊಂಡಿದ್ದಾರೆ। ಒಂದು ಚಪ್ಪಾಳೆ ಕೊಡಬೇಕಂತ ಹೇಳಿದ್ರೆ ಅವರಿಗೆ ಸಮಯ ಇದ್ದರು ನೋಡಿ। ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತಿಕೆ ಯಾವುದು ಕೇಳಿದರೆ ಅದು ಹೃದಯದ ಶ್ರೀಮಂತಿಕೆ ಅಂತೇಳಿ। ಅಲ್ಲಾಹನು ನೋಡುವುದು ನಿಮ್ಮ ಬಾಹ್ಯ ಶ್ರೀಮಂತಿಕೆಗಲ್ಲ, ನಾನು ಹಾಕಿದ ಪ್ಯಾಂಟು, ನಾನು ಹಾಕಿದ ಶರ್ಟು, ನಾನು ಹಾಕಿದ ಶೂ ಯಾವುದು ಅಲ್ಲ। ಅಲ್ಲಾಹನ ದೃಷ್ಟಿ ಇರ್ತಕ್ಕಂಥದ್ದು ನಮ್ಮ ಹೃದಯಕ್ಕೆ। ಹಾಗೆ ಅಲ್ಲಾಹನು ಇವತ್ತು ಒಂದು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ। ಅವರ ಹೃದಯ ಶ್ರೀಮಂತಿಕೆಯನ್ನು ಇವತ್ತು ನಮ್ಮ ಮುಂದೆ ತೋರ್ಪಡಿಸಿದ್ದಾರೆ। ಬಹಳ ದೊಡ್ಡ ಮೊತ್ತದ ಒಂದು ಕೊಡುಗೆಯನ್ನು ಇವತ್ತು DKSಗೆ ಘೋಷಿಸಿದ್ದಾರೆ। ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ। ತುಂಬ ಸಂತೋಷ ಆಯಿತು। ಅಲ್ಲಾಹು ಅವರಿಗೆ ಬರ್ಕತ್ ಮಾಡಲಿ। ಇನಾಯತ್ ಅಲಿ ಅವರೇ, ಈ ಜಗತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೈ ಯಾವುದು ಅಂತ। ನಮ್ಮೆಲ್ಲರ ಕೈಯಲ್ಲಿ ನೋಡಿ ಬಹಳ ಬ್ರ್ಯಾಂಡ್ ವಾಚ್ಗಳಿದೆ। ಇವತ್ತು ಜಗತ್ತಿನಲ್ಲಿ ಕೋಟಿ ರೂಪಾಯಿಯ ವಾಚಿಗಿದೆ, ಲಕ್ಷ ರೂಪಾಯಿಯ ವಾಚಿಗಿದೆ। ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಡೈಮಂಡ್ ಬ್ರಾಸ್ಲೆಟ್ ಕಟ್ಟಿದ ಕೈಯೋ, ಚಿನ್ನದ ಬಳೆ ಹಾಕಿದ ಕೈಯೋ, ಮೆಹಂದಿ ಹಾಕಿದ ಕೈಯೋ, ಏನು ವಾಚ್ ಕಟ್ಟಿದ ಕೈಯೋ ಹೇಳಲಿಲ್ಲ। ಅವರಿಗೆ ಕೊಟ್ಟಂಥ ಉತ್ತರ ಅದು ಕೊಡುವ ಕೈ, ದ ಗಿವಿಂಗ್ ಹ್ಯಾಂಡ್। ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೈ ಅದು ಕೊಡುವ ಕೈ, ಆ ಕೊಡುವ ಮನಸ್ಸು ಅದು ಅಲ್ಲಾಹನು ನಿಮಗೆ ಕೊಟ್ಟಂಥ ಅಮೂಲ್ಯವಾದಂಥ ಒಂದು ಅನುಗ್ರಹ। ಅಲ್ಲಾಹು ಕೊಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಕೊಡುವ ಮನಸ್ಸನ್ನು ಕೊಟ್ಟಿದ್ದಾನೆ। ನೀವು ಅನುಗ್ರಹೀತರು, ಯು ಆರ್ ಎ ಬ್ಲೆಸ್ಡ್ ಮ್ಯಾನ್। ಅದನ್ನು ಕೂಡ DKSC ಅಂತ ಒಂದು ಅತ್ಯುನ್ನತವಾದಂಥ ಒಂದು ಸಂಸ್ಥೆ। ಈ ಸಂಸ್ಥೆಯ ಬಗ್ಗೆ 5 ನಿಮಿಷ ಮಾತಾಡಿ ನಾನು ನಿಲ್ಲಿಸ್ತೇನೆ। ನನ್ನ ಪ್ರೀತಿಯ ಮಕ್ಕಳೇ, ನಾನು ಕಳೆದ ವಾರ ಇನಾಯತ್ ಅಲಿ ಸರ್, ನಾನು ಕಳೆದ ವಾರ ಕೂಡ ಇಲ್ಲಿ ಬಂದಿದ್ದೆ। ಇದೇ ಸೋಮವಾರ ಅರ್ಧ ದಿನ ನಮ್ಮ ಟೀಚರ್ಸ್ಗಳಿಗೆ 70-80 ಟೀಚರ್ಸ್ಗಳಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿ ನಾನು ಹೋದದ್ದು। ಮತ್ತು ಇದೇ ಮುಂದಿನ ಸೋಮವಾರ, ಇವತ್ತಿನ ಸೋಮವಾರ ಇದೇ DKSಗೆ ಬರಲಿಕ್ಕೆ ಅಲ್ಲಾಹು ಅವಕಾಶವನ್ನು ಮಾಡಿಕೊಟ್ಟ। ಅಲ್ಹಮ್ದುಲಿಲ್ಲಾ। ಎಂಥ ಸಂಸ್ಥೆ ಅಂತ ಕೇಳಿದರೆ, ಎಲ್ಲರೂ ಒಂದು ಸೀನ್ ಲೆಕ್ಕ ಹಾಕಿ, ಒಂದು ಸೀನು ಎಲ್ಲರೂ ಕಣ್ಣ ಮುಂದೆ ತನ್ನಿ। ಒಂದು ಕಾಡು, ದಟ್ಟವಾದ ಕಾಡು, ದೊಡ್ಡ ಕಾಡು। ಆ ಕಾಡಿನಲ್ಲಿ ಒಂದು ದನ ಮೇಯ್ತಾ ಇದೆ। ಎಲ್ಲ ಕಣ್ಣ ಮುಂದೆ ತನ್ನಿ, ದನ ಮೇಯ್ತಾ ಇದೆ। ಆ ದನವನ್ನು ಒಂದು ಸಿಂಹ ನೋಡ್ತದೆ। ಸಿಂಹನಿಗೆ ಈ ದನವನ್ನು ತಿನ್ನಬೇಕು ಅಂತ ಆಸೆ। ಏನು ಮಾಡಬೇಕು? ಬೇಟೆಯಾಡಬೇಕು, ಓಡಿಸಬೇಕು। ಸಿಂಹ ಓಡಿಸಲಿಕ್ಕೆ ಪ್ರಾರಂಭಿಸಿದಾಗ ದನ ಓಡಲಿಕ್ಕೆ ಶುರುವಾಯಿತು। ಸಿಂಹ ಓಡಿಸ್ತಾ ಇದೆ, ದನ ಓಡ್ತಾ ಇದೆ, ಸಿಂಹ ಓಡಿಸ್ತಾ ಇದೆ, ದನ ಓಡ್ತಾ ಇದೆ, ಓಡಿಸ್ತಾ ಇದೆ, ಓಡ್ತಾ ಇದೆ, ಓಡಿಸ್ತಾ ಇದೆ, ಓಡ್ತಾ ಇದೆ। ಬಂದು 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 ಒಂದು ಕೆಸರು ಇರ್ತಕ್ಕಂಥ ಜಾಗಕ್ಕೆ ಬರುತ್ತೆ। ಆ ಕೆಸರು ಇರ್ತಕ್ಕಂಥ ಜಾಗದಲ್ಲಿ ಈ ದನದ 4 ಕಾಲುಗಳು ಹೂತೋಗುತ್ತೆ, ಸ್ಟಕ್। ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಪೂರ್ಣ ಸ್ಟಾಪ್, ಫುಲ್ ಸ್ಟಾಪ್। ಅದರ ಹಿಂದೆ ಇರ್ತಕ್ಕಂಥ ಸಿಂಹ 10 ಮೀಟ್ರ್ ಗ್ಯಾಪು ಅಷ್ಟೇ, ಸಿಂಹ ಬಂದು ಕೂಡ ಅಲ್ಲೇ ಸ್ಟಕ್ ಆಗುತ್ತೆ। ದನ ಸ್ಟಕ್ ಆಗಿದೆ, ಸಿಂಹ ಸ್ಟಕ್ ಆಗಿದೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ। ಸೀನ್ ನೋಡಿ, ಸಿಂಹಕ್ಕೆ ಬಹಳ ಟೆನ್ಷನ್, ಎಲ್ಲ ಪವರ್ ಹಾಕಿಕೊಂಡು ಹೊರಗೆ ಬರಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಸ್ಟಕ್ ಆಗಿದೆ, ಟೆನ್ಷನ್ ಆಗಿದೆ, ಬೆವರ್ತಾ ಇದೆ, ಭಯ ಕಾಡ್ತಾ ಇದೆ। ಆದರೆ ದನ ಬಹಳ ಸಂತೋಷದಲ್ಲಿದೆ, ಜಿಂಗಲಾಲ ಹಾಡು ಹಾಡ್ತಾ ಇದೆ, ಬಹಳ ಖುಷಿಯಲ್ಲಿದೆ। ಸಿಂಹ ಕೇಳಿತು, ನನ್ನನ್ನು ನೋಡು, ನನ್ನ ಪರಿಸ್ಥಿತಿ ನೋಡು, ನಾನು ಹಿಂಗೆ ಇದೆಯಾ, ನೀನು ಹೆಂಗೆ ಇಷ್ಟು ಸಂತೋಷವಾಗಿದೆಯಾ, ನೀನು ನಗ್ನಗ್ತಾ ಇದೆಯಲ್ಲ, ಜಿಂಗಲಾಲ। ಆಗ ದನ ಕೇಳುತ್ತೆ, ಅದು ಬೇರೆ ಏನಿಲ್ಲ, ನಿನಗೆ ಬಾಸ್ ಇದ್ದಾರ। ದನ ಸಿಂಹದ ಹತ್ರ ಕೇಳ್ತದೆ, ನಿನಗೆ ಬಾಸ್ ಇದ್ದಾರ, ನಿನಗೊಬ್ಬ ಮಾಲೀಕ ಇದ್ದಾನ, ಬಾಸ್ ಇದ್ದಾನ? ನಾನು ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್, ನಾನು ಈ ಕಾಡಿನ ರಾಜ, ನನಗೆ ಯಾರ್ರಿ ಬಾಸ್? ನಾನೇ ಬಾಸ್, ನಾನೇ ರಾಜ, ನನಗೆ ಇನ್ನೂ ಬಾಸ್ ಇಲ್ಲ ಅಂತೇಳಿ
ಆಗ ದನ ಹೇಳುತ್ತೆ, ನನಗೊಬ್ಬ ಬಾಸ್ ಇದ್ದಾನೆ, ನನಗೊಬ್ಬ ಮಾಲೀಕ ಇದ್ದಾನೆ, ಸಂಜೆ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ, ಅದಕ್ಕೋಸ್ಕರ ನಾನು ಜಿಂಗಲಾಲಾಗಿದ್ದೇನೆ. ನೀನು ಬಾಸ್ ಅಲ್ವಾ, ನೀನು ಹಿಂಗೆ ಇರು, ಹಿಂಗೆ ಇದ್ದು ಹಸಿವೆಯಿಂದ ಸತ್ತೋಗ್ತೀಯಾ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಬೇಕು, ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ನಾವು ಹಿಂಗೆ ಕೆಸರಲ್ಲಿ ಹೂತು ಹೋದಾಗ, ಕಷ್ಟ ಆದಾಗ, ದುಃಖ ಆದಾಗ, ದುಮ್ಮಾನ ಆದಾಗ, ಡಿಪ್ರೆಷನ್ಗೆ ಹೋದಾಗ ನಮ್ಮನ್ನು ಕೈ ಹಿಡಿಸಿ ನಡೆಸಲಿಕ್ಕೆ ಒಬ್ಬರು ಗುರು ಬೇಕು. ಅದು ಗುರು ಶಕ್ತಿ ಇರ್ತಕ್ಕಂಥದ್ದು. ಈ DKSಗೆ ಮುನ್ನಡೆಸಲಿಕ್ಕೆ ಇರ್ತಕ್ಕಂಥದ್ದು ಒಬ್ಬರು ಗುರು, ಒಬ್ಬರು ಸೈಯದ್, ಒಬ್ಬರು ತಂಗಲ್. ದಟ್ ಈಸ್ ದ ಪವರ್ ಆಫ್ DKC. ಅಲ್ಹಮ್ದುಲಿಲ್ಲಾ. ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಇದು ಯಾವತ್ತೂ ಕೆಸರಲ್ಲಿ ಹೂತು ಹೋಗಲ್ಲ, ಕೆಸರಲ್ಲಿ ಹೂತು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಯಾಕೆ? ನಮ್ಮೊಟ್ಟಿಗೆ ಯಾರಿದ್ದಾರೆ? ಒಬ್ಬರು ಗುರು ಇದ್ದಾರೆ, ಗುರು ಶಕ್ತಿ ನಮ್ಮೊಟ್ಟಿಗಿದೆ. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ತಮಗೆಲ್ಲ ಗೊತ್ತಿದೆ, ಬಿದಿರು ಭಾಳ ವೇಗವಾಗಿ ಬೆಳೀತಕ್ಕಂಥ ಒಂದು ಗಿಡ. ಅದು ಬಿದಿರು 6 ತಿಂಗಳಲ್ಲಿ 30 ಫೀಟ್ ಬೆಳೆಯುತ್ತೆ ಇನಾಯತ್ ಅಲಿ ಸರ್. ಅದೇ ಒಂದು ಚೈನೀಸ್ ಬ್ಯಾಂಬು ಅಂತ ಇದೆ, ಅದನ್ನು ನೆಟ್ಟ ವ್ಯಕ್ತಿ ಇವತ್ತು ನೆಟ್ಟರೆ ನಾಳೆ ಬಂದು ನೋಡುವಾಗ ಹಂಗೆ ಇರುತ್ತೆ, 6 ತಿಂಗಳು ಬಿಟ್ಟು ನೋಡುವಾಗ ಹಂಗೆ ಇರುತ್ತೆ, 1 ವರ್ಷ ಬಿಟ್ಟು ನೋಡುವಾಗ ಹಂಗೆ ಇರುತ್ತೆ, 5 ವರ್ಷ 2ನೇ ವರ್ಷ ಹಂಗೆ ಇರುತ್ತೆ. ಒಂದಿಷ್ಟು ಬೆಳವಣಿಗೆ ಆಗೋದಿಲ್ಲ. ಸೆಕೆಂಡ್ ಇಯರ್ ನೋ ಗ್ರೋತ್, ಥರ್ಡ್ ಇಯರ್ ನೋ ಗ್ರೋತ್, 4th ಇಯರ್ ಏನಾಗ್ಬೋದು? ನೆಟ್ಟವನಿಗೆ ಏನಾಗಿರ್ಬೋದು? ಒಂದಿಷ್ಟು ಮೊಳಕೆ ಬರುವುದೇ ಇಲ್ಲ, ಮೇಲಕ್ಕೆ ಬರಲೇ ಇಲ್ಲ, ಹಂಗೆ ಇದೆ. ನೆಟ್ಟವನಿಗೆ ಎಂಥ ಪೇಷನ್ಸ್ ಬೇಕಲ್ಲ, ಅಲ್ಲ? ಅರ್ಥ ಆಯ್ತಲ್ಲ? 4ನೇ ವರ್ಷಕ್ಕೆ ಒಂದು ಮ್ಯಾಜಿಕ್ ರೀತಿ 100 ಮೀಟರ್ಸ್ ಎತ್ತರಕ್ಕೆ ಬೆಳೆಯುತ್ತೆ. 100 ಮೀಟರ್ಸ್ ಕಣ್ಣ ಮುಂದೆ. ಹಾಗಾದರೆ ಈ 4 ವರ್ಷ ಗಿಡ ಏನು ಮಾಡಿದ್ದು? ಸುಮ್ಮನೆ ಕೂತಿದೆಯಾ? ಸುಮ್ಮನೆ ಕೂತಿದೆ. ಮತ್ತೆಂತ ಮಾಡಿದೆ ಅದು? ಮತ್ತೆಂತ ಮಾಡಿದೆ ಹೇಳಿ? ಅದರ ಅದರ ಅಡಿಪಾಯ, ಅದರ ಫೌಂಡೇಶನ್, ಅದರ ರೂಟ್, ಅದರ ಬೇರನ್ನು ಅದು ಗಟ್ಟಿ ಮಾಡಿದೆ. ಮೇಲಕ್ಕೆ 100 ಮೀಟ್ರ್ ಹೋಗಬೇಕಾದ್ರೆ ಕೆಳಕ್ಕೆ ಅಷ್ಟೇ ಹೋಗಬೇಕು. ಆ 4 ವರ್ಷ ಕೆಳಗೆ ಹೋಗತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಅಲ್ಹಮ್ದುಲಿಲ್ಲಾ DKSC ಆರಂಭದ ದಿನಗಳಲ್ಲಿ ಈ ರೀತಿಯ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡಿದ ಕಾರಣ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. 2800 ಮಕ್ಕಳು ಕಲಿತಾ ಇದ್ದಾರೆ, ಎಲ್ಲ ಪ್ರತಿಭಾವಂತ ಮಕ್ಕಳು. ನಮ್ಮದು ಮಕ್ಕಳು ಸ್ಪೋರ್ಟ್ಸಲ್ಲಿ ಟ್ಯಾಲೆಂಟೆಡ್, ಇನ್ನು ಕಲ್ಚರಲ್ಲಿ ಟ್ಯಾಲೆಂಟೆಡ್, ಆಫೀಸ್ ಮಕ್ಕಳು. ಮಾಷಾ ಅಲ್ಲ. ನೀವು ಕೊಟ್ಟ 50 ಲಕ್ಷ ಅಲ್ಲಾಹು 5 ಕೋಟಿ ಕೊಡಲಿಕ್ಕೆ ಶಕ್ತಿ ಕೊಡಲಿ ನಿಮಗೆ. ನಾನು ದುವಾ ಮಾಡ್ತೇನೆ, ನೀವು ನಿಯತ್ತು ಮಾಡಬೇಕು. ಇನ್ಶಾ ಅಲ್ಲಾ ಅಲ್ಲಾಹು ಪೂರ್ತಿ ಮಾಡ್ತಾನೆ. ಇದು ಖಂಡಿತವಾಗಿಯೂ ನಾನು ಯಾವತ್ತೂ ಹೇಳುವಂಥ ಒಂದು ಮಾತು. ರೇಷನ್ ಕಿಟ್ಟು, ಬಡವರಿಗೆ ರೇಷನ್ ಕಿಟ್ ಕೊಡಬೇಕು, ರೇಷನ್ ಕಿಟ್ ಕೊಡಬೇಕು. ಯಾರೂ ಕೂಡ ಹಸಿವೆಯಿಂದ ಇರಬಾರ್ದು. ಆದರೆ ರೇಷನ್ ಕೊಟ್ಟರೆ ಮುಂದಿನ ವರ್ಷ ಕೂಡ ಆ ಮಕ್ಕಳು, ಆ ಫ್ಯಾಮಿಲಿ ಮತ್ತೆ ರೇಷನ್ಗಾಗಿ ನಿಮ್ಮ ಹತ್ರ ಬರ್ತಾರೆ, ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಪ್ರತಿ ವರ್ಷ ನೀವು ಕೊಡ್ತಾನೇ ಇರಬೇಕಾಗತ್ತೆ. ಅದೇ ನೀವು ವಿದ್ಯೆ ಕೊಟ್ಟರೆ, ಎಜುಕೇಷನ್ ಕೊಟ್ಟರೆ ಏನಾಗುತ್ತೆ? 5 ವರ್ಷ ಬಿಟ್ಟರು ನಾನು ಡಾಕ್ಟರ್ ಆಗಿದ್ದೀನಿ ಇನಾಯತ್ ಅಲಿಯವರೇ, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು ಪ್ರೊಫೆಸರ್ ಆಗಿದ್ದೀನಿ, ನಾನು ಸೈಂಟಿಸ್ಟ್ ಆಗಿದ್ದೀನಿ, ನಾನು ಆಲಿಮ್ ಆಗಿದ್ದೀನಿ, ನಾನು ಆಫೀಸ್ ಆಗಿದ್ದೀನಿ ಅಂತೇಳಿ ನಮ್ಮ ಹತ್ರ ಬರ್ತಾರೆ. ಇನ್ಶಾ ಅಲ್ಲಾ ನಮ್ಮ ಹತ್ರ ಬರ್ತಾರೆ. ಅದು ಹ್ಯೂಮನ್ ರಿಸೋರ್ಸ್. ಇವತ್ತು ನಾನು ಕಾಪುವಿನಲ್ಲಿ ಒಂದು ಹುಡುಗಿಯ ಕ್ಲಿನಿಕ್ಕನ್ನು ಉದ್ಘಾಟನೆಗೆ ಹೋಗಿ ಬಂದೆ. ಬಹುಮಾನ್ಯರಾದ ಕುಂಬೋಲ್ ತಂಗಲ್ರವರೇ ಉದ್ಘಾಟನೆ ಮಾಡಿದ್ದು. ಒಳ್ಳೆ ನಾಲೆಜ್ಗೆ ಎಂಥ ಪವರ್ ಇದೆ. ನಿನ್ನೆಲ್ಲ ಮೊನ್ನೆ ಲಯನ್ಸ್ ಕ್ಲಬ್ಬಲ್ಲಿ ಅವರು ಗೆಸ್ಟ್ ಆಫ್ ಆನರ್, ನಾನು ಕೀನೋಟ್ ಸ್ಪೀಕರ್. ಅಲ್ಲಿ ನಜ್ಮಾ ಫಾರೂಕಿ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬಂದಿದ್ದರು. ನಜ್ಮಾ ಫಾರೂಕಿ ಹೆಣ್ಣು ಮಕ್ಕಳು ಕೇಳಿ, BSc ಫಸ್ಟ್ ಇಯರ್ ಓದುವ ಸಂದರ್ಭದಲ್ಲಿಯೇ ಮದುವೆಯಾಗಿದೆ. ಫಸ್ಟ್ ಇಯರ್ ಓದುವ ಸಂದರ್ಭದಲ್ಲಿ ಮದುವೆ ಆಗಿದೆ. ಆ ನಂತರ BSc ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಿ ಇವತ್ತು ನಮ್ಮ ಬೃಹತ್ ಮಂಗಳೂರಿನ ACP ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇನ್ನು ಮುಂದೆ ಪ್ರಮೋಷನ್ ಆದರೆ ಕಮಿಷನರ್ ಆಗ್ತಾರೆ. ಒಂದು ಹೆಣ್ಣು ಮಗು. ನಾನು ಅವರನ್ನು ಕೂತ್ಕೊಳಿಸಿ ಒಂದು ಮಾತು ಹೇಳಿದೆ. ಅಂಬೇಡ್ಕರ್ ಒಂದು ಮಾತು ಹೇಳಿದರು ನೋಡಿ. ಇವತ್ತು ನಮ್ಮ ಇಸಾಕ್ ಬಾಯಿ ಅದನ್ನೇ ಹೇಳಿದರು. ಅಂಬೇಡ್ಕರ್ ಹೇಳಿದಂಥ ಒಂದು ಮಾತು, ಜ್ಞಾನ ಎಂಬುದು ಹುಲಿಯ ಹಾಲು,
ಜ್ಞಾನ ಎಂಬುದು ಹುಲಿಯ ಹಾಲು, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ನಜಿಮಾ ಫಾರೂಕಿ, ನೀವು ಕುಡಿದದ್ದು ಹುಲಿಯ ಹಾಲು, ಅದಕ್ಕೋಸ್ಕರ ಇವತ್ತು ನೀವು ಗರ್ಜಿಸ್ತಾ ಇದ್ದೀರಾ. ನಿಮಗೆ ಸರ್ಕಾರ ಪವರ್, ಸ್ಟೇಟಸ್, ರೆಸ್ಪೆಕ್ಟ್, ಗಾಡಿ, ಅಸಿಸ್ಟೆಂಟ್, ಬಂಗ್ಲೋ ಎಲ್ಲ ಕೊಟ್ಟಿದೆ. ಯಾಕೆ? ಅವ್ರು ಕುಡಿದದ್ದೆಂಥದ್ದು ಹುಲಿಯ ಹಾಲು. DKSC ಕೊಡ್ತಕ್ಕಂಥದ್ದು ಹುಲಿಯ ಹಾಲು. ಮಾಷಾಲ್ಲ, ಇವತ್ತು ಕಿರಾತ್ ಪಡಿಸಿದ ನಮ್ಮ ಹುಡುಗ ಆಫೀಸ್ ಅಲ್ವಾ, ಆಫೀಸ್ ಅಲ್ವಾ? ಎಸ್, ಯಾರು ಮಾಡ್ತಾರ್ರೀ? DKSC ಆಫೀಸ್ಗಳನ್ನು ಮಾಡ್ತಾ ಇದೆ, DKSC ಖತೀಬರನ್ನು ಮಾಡ್ತಾ ಇದೆ, DKSC ಮುದರ್ರಿಸರನ್ನು ಮಾಡ್ತಾ ಇದೆ, DKSC ಮುಅಲ್ಲಿಮರನ್ನು ಮಾಡ್ತಾ ಇದೆ, DKSC IASಗಳನ್ನು ಮಾಡ್ತಾ ಇದೆ, DKSC ಸೈಂಟಿಸ್ಟ್ಗಳನ್ನು ಮಾಡ್ತಾ ಇದೆ, DKSC ಡಾಕ್ಟರ್ಗಳನ್ನು ಮಾಡ್ತಾ ಇದೆ, DKSC ಇಂಜಿನಿಯರ್ಸನ್ನು ಮಾಡ್ತಾ ಇದೆ, DKSC ಪ್ರೊಫೆಸರ್ಸ್ಗಳನ್ನು ಮಾಡ್ತಾ ಇದೆ. DKSC ಈ ದೇಶಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದೆ. ಎಸ್, ಪ್ರತಿ ಒಂದು ಮಗುವಿನಲ್ಲಿ ನೋಡಿ, ಅಲ್ಲಿ ಹಾಕಿದ್ದಾರೆ ನೋಡಿ, ಡ್ರೀಮ್ ಬಿಕೇಮ್ ರಿಯಾಲಿಟಿ. ಕನಸು ನನಸಾಗಿದೆ. ಅವತ್ತು ಹಾಕಿದಂಥ ಕನಸು ಇವತ್ತು ನನಸಾಗಿದೆ. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬುರ್ಜ್ ಖಲೀಫಾ ಎಲ್ಲಿ ಆದದ್ದು? ಬುರ್ಜ್ ಖಲೀಫಾ ಎಲ್ಲಿದೆ? ದುಬೈಯಲ್ಲಿ. ಬುರ್ಜ್ ಖಲೀಫಾ ಮೊದಲು ಎಲ್ಲಿ ಆದದ್ದು? ಮೊದಲು ಎಲ್ಲಿ ಆದದ್ದು? ಈಗ ದುಬೈಯಲ್ಲಿದೆ. ಬುರ್ಜ್ ಖಲೀಫಾ ಮೊದಲು ಎಲ್ಲಿ ಆದದ್ದು? ಎಲ್ಲಿ ಆದದ್ದು? ಎಲ್ಲಿ ಆದದ್ದು? ಬುರ್ಜ್ ಖಲೀಫಾ ಮೊದಲು ಆದದ್ದು ದುಬೈಯಲ್ಲಿ ಅಲ್ಲ. ಬುರ್ಜ್ ಖಲೀಫಾ ಮೊದಲು ಆದದ್ದು ಅದರ ಆರ್ಕಿಟೆಕ್ಟಿನ ಮೈಂಡಲ್ಲಿ. ಎಲ್ಲಿ ಆದದ್ದು? ಆರ್ಕಿಟೆಕ್ಟಿನ ಮೈಂಡಲ್ಲಿ. DKSC ಮೊದಲು ಎಲ್ಲಿ ಆದದ್ದು? ಇದರ ಮೊದಲ ಶಿಲ್ಪಿಯ ಆ ಕೆಲವು ಯಾರೆಲ್ಲ ಇದ್ದಾರೆ ಅವರ ಮೈಂಡಲ್ಲಿ. ಮಾಷಾ ಅಲ್ಲಾ, ನೋಡಿ ಎಂತ ಅವರಿಗೆ ನಿರಂತರ ಸದಕ. ಅದು ಇನ್ನು ಎಷ್ಟು ವರ್ಷಗಳು ಹೋದರೂ ಕೂಡ ಅದು ನಿರಂತರ ಸದಕ. ನಮ್ಮ ಮುಂದಿನ ಕನಸು ಏನು? ಇನ್ಶಾ ಅಲ್ಲಾ DKSC ಯೂನಿವರ್ಸಿಟಿ ಆಗಬೇಕು. ಅದು ನಮ್ಮ ಕನಸು. ನೋಡಿ, ಆಫ್ಟರ್ 31st ಅಲ್ ಈಸಾನ್ ಯೂನಿವರ್ಸಿಟಿ ಇನ್ಶಾ ಅಲ್ಲಾ, ಅಲ್ ಈಸಾನ್ ಯೂನಿವರ್ಸಿಟಿ ಇನ್ಶಾ ಅಲ್ಲಾ, ಅಲ್ ಈಸಾನ್ ಯೂನಿವರ್ಸಿಟಿ ಇನ್ಶಾ ಅಲ್ಲಾ. ಎಸ್, ಆಗಬೇಕು ಯೂನಿವರ್ಸಿಟಿ ಇನ್ಶಾ ಅಲ್ಲಾ, ಆಗತ್ತೆ. ಆ ಕನಸು ಇವತ್ತು ನಮ್ಮೆಲ್ಲರ ಇಲ್ಲಿ ಬಂದಿದೆ. ಇಲ್ಲಿ ಬಂದಿದೆ, ನಾವು ನೋಡ್ತಾ ಇದ್ದೀವಿ. ಕಣ್ಣು ತುಂಬ ಯೂನಿವರ್ಸಿಟಿ ಕಾಣ್ತಾ ಇದೆ, ಕಣ್ಣು ತುಂಬ ಕಾಣ್ತಾ ಇದೆ. ಇಲ್ಲೇ ಪಕ್ಕದಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಇದೆ, ಜಗತ್ತಿನ ಅತ್ಯಂತ ದೊಡ್ಡ ಯೂನಿವರ್ಸಿಟಿ. ಹಾಗೆ ಅಲ್ ಈಸಾನ್ ಯೂನಿವರ್ಸಿಟಿ ಇನ್ಶಾ ಅಲ್ಲಾ ಆಗತ್ತೆ, ಆಗತ್ತೆ, ಆಗತ್ತೆ. ಮಾತು ಮುಗಿಸ್ತಾ ಇದ್ದೀನಿ. ಒಂದು ಪೆನ್ನು ಕೊಡಿ, ಒಂದು ಪೆನ್ನು ಕೊಡಿ. ಟಾಪ್ ಇದ್ದ ಪೆನ್ನು, ಟಾಪ್ ಇದ್ದ ಪೆನ್ನು. ಹಾಂ, ಕಿಸ ಇದ್ದವರು ಬನ್ನಿ, ನೀವೇ ಬನ್ನಿ ಸರ್. ಹಾಂ ಹಾಂ, ನಿಮ್ಮ ಹತ್ರ ಉಂಟಾ? ಅದು ಆಗ್ಬೋದು. ಸ್ಥಳ ನಿಗದಿಯಾಗಿದೆ ಇನ್ಶಾ ಅಲ್ಲಾ, ಸ್ಥಳ ನಿಗದಿಯಾಗಿದೆ. ಹಾಂ, ಬನ್ನಿ ಇಸಾಕ್ ಬೈ ಅವರವರು ಬನ್ನಿ. ಬನ್ನಿ. ಇದೇನು ಮಕ್ಕಳೇ? ಇದೇನು? ಪೆನ್ನು. ಕರೆಕ್ಟ್ ನೋಡಿ. ಇದರಲ್ಲಿ ಎರಡು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಆಡ್ತಾ ಇದ್ದೀನಿ. ಒಂದು ದುನಿಯಾ, ಇನ್ನೊಂದು ಆಖಿರ. ದುನಿಯಾ ಹೇಗಿರುತ್ತೆ ಅನ್ವರ್ ಸರ್, ಆಖಿರ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದು ದುನಿಯಾ ನೋಡಿ. ಪೆನ್ನು ಪರೀಕ್ಷೆಗೆ ಬರೀತೇವೆ, ಪಬ್ಲಿಕ್ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್. ನಮ್ಮ AO ಸರ್ 3 ಗಂಟೆ ಬರೀಬೇಕು, 3 ಗಂಟೆ ಬರೀಬೇಕು. ಇಸ್ಮಾಯಿಲ್ ಹಾಜಿ ಸರ್ 3 ಗಂಟೆ ಬರೀಬೇಕಾದ್ರೆ ಇದನ್ನು ಹೀಗೆ ಒತ್ತಿ ಹಿಡಿದು ಬೆಂಡ್ ಮಾಡಿ, ಇದರ ಕತ್ತನ್ನು ಒತ್ತಿ ಹಿಡಿದು 3 ಗಂಟೆ ಬರೀತೇವಲ್ಲ ಅಲ್ವಾ? ಬರ್ದಾದ ನಂತರ ಏನು ಮಾಡ್ತೀವಿ? ಹೀಗೆ ಟಾಪನ್ನು ಸಿಕ್ಕಿಸ್ತೇವೆ. ಇಲ್ಲಿ ಬನ್ನಿ ಸರ್, ಟಾಪನ್ನು ಸಿಕ್ಕಿಸ್ತೀವಿ ನೋಡಿ. ಹೀಗೆ ಕಿಸೆಯಲ್ಲಿಡ್ತೇವೆ ನೋಡಿ, ಇಲ್ಲಿ ಕಿಸೆಯಲ್ಲಿಟ್ಟಿದ್ದೇವೆ. ಹೊರಗಡೆ ಕಾಣುವುದು ಏನು? ಈಗ ಹೊರಗಡೆ ಕಾಣುವುದು ಏನು? ಟಾಪ್ ಮಾತ್ರ ಕಾಣ್ತದೆ. ಅರ್ಥ ಮಾಡಿಕೊಳ್ಳಿ. 95% ಕೆಲಸ ಮಾಡಿದವ ಇವ, 95% ಕೆಲಸ ಮಾಡಿದವ, 3 ಗಂಟೆ ಬರೆದವ ಇವ. ಆದರೆ ಕೆಲಸ ಎಲ್ಲ ಆದ ನಂತರ ಜಗತ್ತಿಗೆ ಕಾಣುವವ ಇವ, ಟಾಪರ್. ಅದು ಟಾಪರ್. ಟಾಪರ್ ಅಂದ್ರೆ ಹಂಗೆ. ಒಲಿಂಪಿಕ್ಸ್ ಅಲ್ಲಿ 1st, 2nd, 3rd, ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ಈ ಜಗತ್ತಲ್ಲಿ ಗೌರವ ಇರುವುದು ಟಾಪರಿಗೆ, ಟಾಪರಿಗೆ, ಟಾಪರಿಗೆ. ರ್ಯಾಂಕ್ ಬರೋದು 1st, 2nd, 3rd. ಓಟದಲ್ಲಿ 1st, 2nd, 3rd. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ಈ ದುನಿಯಾ ಹಂಗೆ ರೀ. 95% ಕೆಲಸ ಮಾಡಿದವ ಜಗತ್ತಿಗೆ ಕಾಣಲ್ಲ, ಬರೀ 5% ಕೆಲಸ ಮಾಡಿದವ ಜಗತ್ತಿಗೆ ಕಾಣ್ತಾನೆ ಅಲ್ವಾ ಹಬೀಬ್ ಸರ್? ಎಸ್. ಆದರೆ ಇವರಿಗೆ ಅಲ್ಲಿ ಯಾರು ಕೊಡೋದು? ಈಗ ಇವರಿಗೆ ಯಾರು ಕೊಡೋದು? ಈ 95%
ಅಲಿಸಾನ್. ಈ ಅಲಿಸಾನ್ ಸಂಸ್ಥೆ ನಿಂತದ್ದು ಈ 95% ಜನರಿಂದ. ಅವರು ಯಾರಿಗೂ ಕಾಣ್ತಾ ಇಲ್ಲ. ಅವರ ಒಂದೊಂದು ರಿಯಲ್, ಅವರ ಬೆವರಿನ ಹನಿ, ಅದಕ್ಕೆ ಪ್ರತಿಫಲ ದುನಿಯಾದಲ್ಲಿ ಇರಲಿಕ್ಕಿಲ್ಲ. ಕೆಲವೊಮ್ಮೆ ಅವರು ಯಾರು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಅವರಿಗೆ ಪ್ರತಿಫಲ ಎಲ್ಲಿ ಸಿಗತ್ತೆ? ಇಲ್ಲಿ ಅಡಗಿ ಕೂತಿದ್ದಾರೆ. ನಾಳೆ ಅಲ್ಲಾಹನ ಬಲಿ ಎಲ್ಲಿ ಆಖಿರತ್ತಿನಲ್ಲಿ ಅಲ್ಲಾಹನ ಬಲಿ, ಇನ್ಶಾ ಅಲ್ಲಾಹ್ ಅವರಿಗೆ ಅಲ್ಲಿ ಪ್ರತಿಫಲ ಸಿಗತ್ತೆ. ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಯಾರೂ ಕೂಡ ನನಗೆ ಸ್ಥಾನ ಸಿಕ್ಕಲಿಲ್ಲ, ಮಾನ ಸಿಕ್ಕಲಿಲ್ಲ, ಗೌರವ ಸಿಕ್ಕಲಿಲ್ಲ, ವೇದಿಕೆ ಸಿಕ್ಕಲಿಲ್ಲ, ಸ್ಟೇಜ್ ಸಿಕ್ಕಲಿಲ್ಲ, ಮಾತು ಸಿಕ್ಕಲಿಲ್ಲ, ನಾನು ಟಾಪರ್ ಆಗಲಿಲ್ಲ, ನಾನು ಯಾರಿಗೂ ಕಾಣಲಿಲ್ಲ ಅಂತೇಳಿ ಟೆನ್ಷನ್ ಮಾಡಬೇಡಿ. ನೀವು ಇಲ್ಲಿ ಅಡಗಿ ಕೂತ್ರೆ ನಾಳೆ ಅಲ್ಲಿ ಪ್ರಕಾಶಿಸಬಹುದು ಇನ್ಶಾ ಅಲ್ಲಾಹ್. ಅಲ್ಲಾಹನ ಮುಂದೆ ನೀವು ದೊಡ್ಡ ಜನ ಆಗಬಹುದು, ಅಲ್ಲಾಹನ ಮುಂದೆ ದೊಡ್ಡ ಸ್ಥಾನ ಸಿಗಬಹುದು. ಅಲ್ಲಾಹು ಅದು ಕೊಡಲಿ ಅಂತ ಹಾರೈಸ್ತಾ, ನನ್ನ ಪ್ರೀತಿಯ ಮಕ್ಕಳೇ, ನಾನು ಮಕ್ಕಳಿಗೆ ಒಂದು ಕ್ವಶನ್ ಕೇಳ್ತೀನಿ. ಮೈಕಲ್ ಫೆಲ್ಪ್ಸ್ ಗೊತ್ತಾ? ಮೈಕಲ್ ಫೆಲ್ಪ್ಸ್ ಮೈಕಲ್ ಫೆಲ್ಪ್ಸ್ ಈಸ್ ಅ ಒಲಿಂಪಿಕ್ ಸ್ವಿಮ್ಮರ್. ಸರ್, ಮೈಕಲ್ ಫೆಲ್ಪ್ಸ್ ಒಲಿಂಪಿಕ್ ಸ್ವಿಮ್ಮರ್. 2008ನೇ ಒಲಿಂಪಿಕ್ಸಲ್ಲಿ 8 ಗೋಲ್ಡ್ ಮೆಡಲ್. ಒಂದು ಒಲಿಂಪಿಕ್ಸಲ್ಲಿ 8 ಗೋಲ್ಡ್ ಮೆಡಲ್, ಒಂದು ಒಲಿಂಪಿಕ್ಸಲ್ಲಿ. ನಮ್ಮ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಸುರಿಮಳೆ ಆಗಬೇಕು. ಅದಕ್ಕಾಗಿ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಇನ್ಶಾ ಅಲ್ಲಾಹ್ ನಮ್ಮ ಭಾರತಕ್ಕೆ ಚಿನ್ನ ಬರಲಿ ನಾವೆಲ್ಲ ಪ್ರಾರ್ಥಿಸುವ. 8 ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ. ಪತ್ರಕರ್ತರು ಕೇಳ್ತಾರೆ, ಅಲ್ಲರಿ ಕೆಲವರಿಗೆ ಒಂದೂ ಸಿಗಲ್ಲ, ಬೆಳ್ಳಿಯೂ ಸಿಗಲ್ಲ, ಕಂಚೂ ಸಿಗಲ್ಲ, ನೀನು ಒಬ್ಬ ಮನುಷ್ಯನ 8 ಗೋಲ್ಡ್ ಮೆಡಲ್ ಹೆಂಗೆ ತೆಗೆದಿದ್ದೀಯಾ ಅಂತ ಕೇಳ್ತಾರೆ. ತಾವು ಸರ್ ಅವರು ಕೊಟ್ಟ ಉತ್ತರ ಇಷ್ಟೇ. ಮಕ್ಕಳೇ ಕೇಳಿ, ಒಲಿಂಪಿಕ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 4 years. ಒಲಿಂಪಿಕ್ಸ್ ಹೇಳಿ, ಒಲಿಂಪಿಕ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 4 years. ಒಲಿಂಪಿಕ್ಸ್ 4 ವರ್ಷಗಳಿಗೊಮ್ಮೆ ಆಗತ್ತೆ. ಇಕ್ಬಾಲ್ ಸರ್, 4 ವರ್ಷ. ನಾನು ಪ್ರತಿದಿನ 8 ಗಂಟೆ ನೀರಲ್ಲಿರ್ತೇನೆ. 8 hours ಪ್ರಾಕ್ಟೀಸ್ ಸ್ವಿಮ್ಮಿಂಗ್ ಪೂಲ್. ಪ್ರತಿದಿನ 8 ಗಂಟೆ. ಒಂದು ತಿಂಗಳಿಗೆ 250 ಗಂಟೆ, 250 hours. ಒಂದು ವರ್ಷಕ್ಕೆ 3000 ಗಂಟೆ. ಒಂದು ಒಲಿಂಪಿಕ್ಸ್ಗೆ 12,000 ಗಂಟೆ. 12,000 hours of practice I take in the swimming pool. That is why I got 8 gold medal. ಪ್ರತಿದಿನ 2 ಗಂಟೆ ಹಿಂಗೆ ಕಣ್ಣು ಬಿಟ್ಟು ಪುಸ್ತಕ ಓದಿದರೆ ನಮ್ಮ ಹೆಸರು ಕೂಡ ಬರುತ್ತೆ. DKS ರೈಸತ್ತೆ, DKSC ಜಿಂದಾಬಾದ್, DKSC ಜೈ ಹೋ. ಥ್ಯಾಂಕ್ ಯು, ಜಜಾಕಲ್ಲಾಹು ಖೈರ್.